Okay, final match. Sol Devanahಳ್ಳಿ ಗ್ರಾಮ ಪಂಚಾಯತಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2025 ಸೀಸನ್ 3 ಫೈನಲ್ ಮ್ಯಾಚ್ ಆರಂಭಗೊಳ್ತಾ ಇದೆ. Right. ಸೊ ಮ್ಯಾಚ್ ಮುಂದುವರ್ಸೋಣ. ಕೂತ್ಕೊಳ್ಳಿ, ಸಮಯ ಮೀರಿದ್ರೆ ನಿಮಗೆ ಡೇಂಜರು. ಬ್ಯಾಡ್ ಲೈಟ್ ಆಗುತ್ತೆ, ಸಪೋರ್ಟ್ ಮಾಡಿ. ಅಲ್ಲಿ ಅಂಪೈರ್ ಮುರುಗೇಶ್ ಅವರು ಹೇಳ್ತಿದ್ದಾರೆ ಕೂತ್ಕೊಳ್ಳಿ ಸರ್, ಅಲ್ಲಿ ಕೂತ್ಕೊಳ್ಳಿ. ರೈಟ್, ಸ್ಕೋರರ್ ರೆಡಿ, ಆಲ್ ಸೆಟ್, ಫೈನಲ್ ಮ್ಯಾಚ್. ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ಕ್ಯಾಚ್ ಇಟ್ ಎನ್ನುವಂತ ಕಾಲ್. ಇದು ಏರಿಯಲ್ ರೂಟ್ ಅಲ್ಲಿ ಇತ್ತು ಬಾಲು. ಸಿಂಗಲ್ಸ್ ಅನ್ನ ಪಡ್ಕೊಳ್ತಾರೆ ಜೀವನ್. ಫೈನಲ್ ಮ್ಯಾಚ್ ನಡೀತಾ ಇದೆ ಇಲ್ಲಿ. ಅಚ್ಯುತ ಮಹಿಮಾ ಅಟ್ಯಾಕರ್ಸ್ ವರ್ಸಸ್ ಚಕ್ರವರ್ತಿ ನಡುವಣ ಮ್ಯಾಚ್. ಟಾಸ್ ಗೆದ್ದಿರುವಂತಹ ಚಕ್ರವರ್ತಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡು ಬೌಲಿಂಗ್ ಅನ್ನ ಮಾಡ್ತಿದ್ದಾರೆ ಕ್ಯಾಪ್ಟನ್ ಮುನಿ ಅವರು. ಕ್ಯಾಪ್ಟನ್ ಟು ಓನರ್ ಕಿರಣ್ ಅವರು. ಇದು ಒಳ್ಳೆ ಶಾಟ್, ಇದು ಕನೆಕ್ಟ್ ಆಯ್ತು, ಅಷ್ಟೇ ಲ್ಯಾಂಡ್ ಆಗುತ್ತೆ. ಅದು ಯಾವ ನಿರ್ಣಯ ಬರುತ್ತೆ, ಬೌಂಡ್ರಿ ಅಂತ ಸೂಚನೆ ಬರ್ತಾ ಇದೆ. 4 ಮೊದಲ ಬೌಂಡ್ರಿ ಬರ್ತಾ ಇರೋದು ಇವಾಗ ಕಿರಣ್ ಅವರ ಬ್ಯಾಟ್ ನ ಮುಖೇನವಾಗಿ. 4 ರನ್ಸ್. ಮುನಿರಾಜು ಟು ಕಿರಣ್. ಫೈನಲ್ ಮ್ಯಾಚ್ ನಡೀತಾ ಇದೆ SPL ಸೀಸನ್ 3 ಸಿಎಂ ಗೌಡ ಟ್ರೋಫಿ. ಬಲ್ವಾಗಿ ಎಳೆದು ಹೊಡೆಯುವಂತಹ ಪ್ರಯತ್ನ, ನಿರೀಕ್ಷಿತ ಹೊಡೆತ ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಲೆಗ್ ಸೈಡ್ ನ ಟಾರ್ಗೆಟ್ ಮಾಡ್ಕೊಳ್ಳುವಂತಹ ಪ್ರಯತ್ನ ಇದ್ದಿದ್ದು ಇಲ್ಲಿ ಕಿರಣ್ ಅವರಿಂದ. ನಂಬರ್ 3 ಅಲ್ಲಿ ಕ್ಯಾಪ್ಟನ್ ಅಂಬಿ ಎಂಟ್ರಿಯನ್ನ ತಗೋತಾ ಇದ್ದಾರೆ ಇಲ್ಲಿ. ಜರ್ಸಿ ನಂಬರ್ 07 ಮಹಿಮಾ ಅಟ್ಯಾಕರ್ಸ್. ಸರ್ 12 ಪ್ಲೇಯರ್ ಕಳಿಸಿ ಉಮೇಶ್ ಅವರೇ, 12 ಪ್ಲೇಯರ್ ಕಳಿಸಿ. ಮಹಿಮಾ ಅಟ್ಯಾಕರ್ಸ್ 12 ಪ್ಲೇಯರ್. ಫೈನ್ ಲೆಗ್ನ ಮೇಲೆ ರನ್ ಅನ್ನು ಪಡೆಯುವಂತಹ ಪ್ರಯತ್ನ ಅಂಡ್ ಡಾಟ್ ಬಾಲ್ ಆಗ್ತಿದೆ. ಓಟ ಬರ್ತಾ ಇಲ್ಲ. ಮುನಿ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಇವಾಗ. ಕ್ಯಾಪ್ಟನ್ ವರ್ಸಸ್ ಕ್ಯಾಪ್ಟನ್ ನಡೀತಾ ಇದೆ ಇಲ್ಲಿ. ಚಕ್ರವರ್ತಿ ವರ್ಸಸ್ ಅಟ್ಯಾಕರ್ಸ್ ನಡುವೆ. ಓವರ್ ಮುಗಿಸ್ತಾರೆ. ಕಾಂಬಾಕ್ಸ್ ಅಲ್ಲಿ ಚೇತನ್ ತುಮಕೂರು ಅಂಡ್ ವಾಯ್ಸ್ ಸ್ಪೋರ್ಟ್ಸ್ ನ ಎಲ್ಲ ವೀಕ್ಷಕರೇ ಸ್ವಾಗತ. ಒಂದು ಓವರ್ಗಳ ಮುಕ್ತಾಯಕ್ಕೆ 5 ಓಟಗಳು. 5 ಫಾರ್ ದಿ ಲಾಸ್ ಆಫ್ 1. 6 ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓಟಗಳು. ಶೀಘ್ರದಲ್ಲಿ ಪಂದ್ಯಾಟ ಮುಂದುವರಿಸಿ. ಚಕ್ರವರ್ತಿಗಳು ಅನವಶ್ಯಕ ಸಮಯ ವ್ಯರ್ಥ ಮಾಡಿದ್ರೆ ನಿಮಗೆ ಕತ್ತಲಾಗುತ್ತೆ. ಯೋಚನೆ ಮಾಡಿ ಪಂದ್ಯಾಟವನ್ನು ಮುಂದುವರಿಸಿ. ಓಕೆ, ನಮ್ಮ SPL ಸಿಎಂ ಗೌಡ್ರು ವೀಕ್ಷಣೆಗಾಗಿ ನಮ್ಮ ಸೊಂಡೆಕೊಪ್ಪದ ಅಂಗಡಿ ಶಂಕರಣ್ಣ ಅವರು. ಎಸ್, ಸ್ವಾಗತ ನಿಮಗೆ. 5,000 ರು ನಗದನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಹಾಗೆ ನಮ್ಮ ಮತ್ತೊಬ್ಬರು ಶ್ರೀಯುತ ನಾಗೇಶ್ ಸರ್, ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ. ನಮ್ಮ ನವೀನ್ ಗೌಡ್ರು ಹೇಳ್ತಾ ಇದ್ರು ಭಾಳಷ್ಟು ಸಪೋರ್ಟ್ ಮಾಡಿದ್ರ ಅಂತ ಹೇಳಿ. ಈ ಸಪೋರ್ಟ್ ಹೀಗೆ ಕೊಡ್ತಾ ಇರಿ. ಸೊ ನೀವೆಲ್ಲರೂ ಜೊತೆಯಲ್ಲಿ ಇಂಥದ್ದೊಂದು 10 ಸೀಸನ್ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಸೀಸನ್ 3 ಅಲ್ಲಿ ನಾವಿದ್ದೀವಿ. ಥ್ಯಾಂಕ್ ಯು ಸರ್. ಮಧು ಬೌಲಿಂಗ್ ವಿಭಾಗದಲ್ಲಿ ಎಸ್, ಅಂಗಡಿ ಚಂದ್ರಣ್ಣ ಅವರು, ಹಾಗೆ ನಮ್ಮ ಮಂಜಣ್ಣ ಅವರು, ಅವರೆಲ್ಲ ನಮ್ಮವರೇ ಸರ್. ಬ್ಯಾಟ್ ಎತ್ಕೊಂಡು ಓಡ್ತಾ ಇದ್ರು ಅವರು. ಹಿಂದಿನ ಮ್ಯಾಚು ಔಟ್ ಆಗಿಲ್ಲ ಅಂದ್ರೆ ಔಟ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟು ನಿಮಗೊಂದು ಒಂದು ಮ್ಯಾಚ್ ಖಂಡಿತ ಇನ್ನೊಂದು ಮ್ಯಾಚ್ ಇದ್ದೇ ಇರುತ್ತೆ.
ಎತ್ತನವಾದ ಬೆರಸಿನ ಹೊಡೆತ ಭರ್ಜರಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸರಲ್ಲಿ ಬ್ಯಾರಿಕೇಡ್ ಬೌಂಡರಿ ಒಳಗ್ ಕೂತಿರೋರು ಆಚೆ ಕೂತ್ಕೊಳ್ಳಿ ಸರ್, ದಯಮಾಡಿ. ಬೇಯಿಸುವಂತ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ಡೀಪ್. ಎಕ್ಸ್ಟ್ರಾ ಕವರ್ಸ್ ನಲ್ಲಿ 2 ಹೊಡೆದ ಹೆಚ್ಚುವರಿ ಸೇರ್ಪಡೆ. ತರದ ಒಟ್ಟಾರೆ ಗಳಿಕೆ 12ಕ್ಕೆ ಏರಿಕೆನ ಕಾಣ್ತಾ ಇದೆ. 12. ಡಾಟ್ ಬಾಲ್. ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಮಧು. ಮಧು ಎಸೆದ ಚೆಂಡು ಬಿರುಸಿನ ಹೊಡೆತ. ಡೀಪ್ ಮಿಡ್ ವಿಕೆಟ್ ನಲ್ಲಿ ಕೇವಲ 1 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಓವರ್ಗಳ ಸಂಖ್ಯೆ 2. ಎಂಡ್ ಆಫ್ ನಂಬರ್ 2. ಸ್ಕೋರ್ ಮೂವ್ಸ್ ಟು 13. 13ಕ್ಕೆ 1. ಮುಕ್ತಾಯದ 12 ಚೆಂಡಿನ ತರುವಾಯ 6 ಓವರ್ಗಳ ಪಂದ್ಯಾಟ ಸದ್ಯ ಪರಿಸ್ಥಿತಿಯಲ್ಲಿ 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 13ಕ್ಕೆ 1. ಮುನಿರಾಜು ಎಸ್ಗಾರಿಕೆ ಭಾಗದಲ್ಲಿ ಸುಂದರತೆ ಎಸೆತ ಬೀಸುವಂತ ಪ್ರಯತ್ನ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1 ಓಟದ ಹೆಚ್ಚುವರಿ ಸೇರ್ಪಾಡೆ. ತಡೆದ ಮೊತ್ತ 14ಕ್ಕೆ 1. ಮತ್ತೆ ಲೇಟ್ ಕಟ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ. ಲೇಟ್ ಆಗಿ ಕಟ್ ಮಾಡ್ತಾ ಇದ್ದಾರೆ. 1 ಹೊಡೆದ ಹೆಚ್ಚುವರಿ ಸೇರ್ಪಾಡೆ. ರೇವಾಜ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಆಯೋಜಕರು ನವೀನ್, ಇಲ್ಲಿ ಕಮೆಂಟ್ರಿ ಬಾಕ್ಸ್ ಹತ್ರ ಬನ್ನಿ.
ಅಂಪೈರ್ 1 ನಿಮಿಷ, ಈ ಬಾಲ್ ಆದ್ಮೇಲೆ ಒಂದೇ 1 ನಿಮಿಷ ನಿಲ್ಸಿ. ನವೀನ್ ಗೌಡ ಇಲ್ಲಿ ಕಮೆಂಟ್ರಿ ಬಾಕ್ಸ್ ಹತ್ರ ಬನ್ನಿ. ನವೀನ್ ಗೌಡ್ರಾ ಬೇಕಾ? ಓಕೆ. ಪಂದ್ಯಾಟ ಮುಂದುವರಿಸಿ. ಸುಂದರತೆ ಎಸೆತ. ಪ್ರೀತಿಯಿಂದ ನಮ್ಮ ಚೇತನ್, ಒಂದು ನಿಮಿಷ. ನಮ್ಮ ಪ್ರೀತಿಯ ನಾಗೇಶ್ ಸರ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಪ್ಲೀಸ್ ಬನ್ನಿ, ಆಸೆಯಿಂದ ಆಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ನಮ್ಮ ಸಿ ಎಂ ಗೌಡ್ರು ಟ್ರೋಫಿ ವೇದಿಕೆ ಮೇಲೆ ಪ್ರೀತಿಯ ಸನ್ಮಾನವನ್ನು ನಮ್ಮ ನವೀನ್ ಗೌಡ್ರು ಮಾಡ್ತಾ ಇರೋದು ನಮ್ಮ ನಾಗೇಶ್ ಸರ್ ಅವರಿಗೆ ಗೌರವದ ಶಾಲನೋತ್ಸಿ ಗೌರವದ ಮಾಲಾರ್ಪಣೆಯೊಂದಿಗೆ ಧನ್ಯವಾದಗಳು ಸರ್. ಹಾಗೆ ನಮ್ಮ ಅಂಗಡಿ ಶಂಕರಣ್ಣ ಅವರು ಕೊಡುಗೆ ದಾನಿಗಳು, ದಯಮಾಡಿ ಬನ್ನಿ ಸರ್. ಪ್ರೀತಿಯಿಂದ ಆಗಮಿಸಿ ನಮ್ಮೊಟ್ಟಿಗೆ ನಮ್ಮ ಜೊತೆಗೆ ನಿಂತು ಹೆಗಲಿಗೆ ಹೆಗಲನ್ನು ಕೊಡುವಂಥವರು, ನಿಮ್ಮಂಥವರ ಸಪೋರ್ಟ್ ಸಹಕಾರ ಹೀಗೆ ನಮ್ಮ ಜೊತೆಗೆ ಇರಲಿ ಅಂತ ಹೇಳ್ತಾ ಪ್ರೀತಿಯ ಗೌರವದ ಸನ್ಮಾನ, ಪುಟ್ಟ ಸನ್ಮಾನ ನಿಮಗಾಗಿ ಗೌರವದ ಶಾಲನ್ನು ಒದಿಸಿ ಗೌರವದ ಮಾಲಾರ್ಪಣೆಯೊಂದಿಗೆ ಅಭಿವಂದಿಸ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಮಾಸ್ಟ್ರು ಮಾಯಣ್ಣ ಅವರು ದಯಮಾಡಿ ಬನ್ನಿ ಸರ್. ಮಾಸ್ಟರ್ ಮಾಯಣ್ಣ ಅವರು ಡಿಜೆ 1 ನಿಮಿಷ, ಒಂದೇ 1 ನಿಮಿಷ. ಎಸ್, ನಮ್ಮ ಮಾಸ್ಟ್ರು ಮಾಯಣ್ಣ ಅವರು ನಮ್ಮ ವೇದಿಕೆ ಮೇಲೆ ಆಸೀನರಾಗಿ ಅವರಿಗೆ ಗೌರವದ ಪುಟ್ಟ ಸನ್ಮಾನವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ನಮ್ಮ ಆಯೋಜಕರಾದಂತಹ ನವೀನ್ ಗೌಡ್ರು. 3 ಓವರಿನ ಮುಕ್ತಾಯಕ್ಕೆ 18 ಓಟಗಳು, 18 for 1. ಧನ್ಯವಾದಗಳು ಮಾಸ್ಟರ್ ಮಾಯಣ್ಣ ಅವರೇ. ಔಟು ಚೇತನ್. ಎಸೆತ, 18 ಓಟಗಳು. ಮೂರು ಓವರ್ಗಳ ಮುಕ್ತಾಯಕ್ಕೆ 18. ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಎಂಬುದನ್ನು ತಿಳಿಯಪಡಿಸ್ತಾ ಇದ್ದೇವೆ ಚಕ್ರವರ್ತಿಗಳಿಗೆ. ಬೀಸುವಂತ ಪ್ರಯತ್ನ, ನಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. 1 ಓಟದ ಹೆಚ್ಚುವರಿ ಸೇರ್ಪಡೆ, 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಟ್ ಬಾಲ್, ಚುಕ್ಕಿ ಎಸೆತ. 19ರಲ್ಲಿ ಸ್ಥಗಿತತೆ ಆಗ್ತಾ ಇದೆ. ಎಎಂ ಅಟ್ಯಾಕರ್ಸ್ ಮಂಚನಹಳ್ಳಿ ನಮ್ಮ ಪ್ರೀತಿಯ ಮಂಜಣ್ಣ ಅವರು ಆಗಮಿಸ್ಕೊಂಡಿದ್ದಾರೆ. ಪ್ರೀತಿಯ ಸ್ವಾಗತ ಮಂಜಣ್ಣ ಅವರೇ ನಿಮಗೆ. ಓಕೆ, ಕ್ಷಮಿಸಿ ಸಿದ್ದಣ್ಣ ಅವರು. ಬನ್ನಿ ಗೌಡ್ರೆ, ಪ್ರೀತಿಯಿಂದ ಸಿ ಎಂ ಗೌಡ್ರ ಅವರ ಆತ್ಮೀಯ ಸ್ನೇಹಿತರು ಬಂದಿದ್ದಾರೆ. ಎಸ್ ಎಸ್ ಎಸ್, 2 ವೀಲರ್ ಬೈಕನ್ನು ಕಲ್ಸ್ಕೊಟ್ರು ಸಿ ಎಂ ಗೌಡ್ರು ಅವ್ರ ಜೊತೆಗೆ. ಎಸ್, ಅದನ್ನೇ ಹೇಳ್ತೀರಿ. ಇವಾಗ ಮಾತುಕತೆ ಮಾಡೋಣ. ಹೇಗಿದೆ ಸರ್? ಭಾಳ ವ್ಯವಸ್ಥಿತವಾಗಿ ಅರೇಂಜ್ ಮಾಡಿದ್ದಾರೆ ಸಿ ಎಂ ಗೌಡ್ರು ಮತ್ತು ನವೀನ್ ಅವರು. ಪ್ರತಿ ವರ್ಷ ಇದೇ ರೀತಿ ಮಾಡಲಿ, ಅವ್ರಿಗೆ ಯಶಸ್ಸು ಸಿಗಲಿ, ದೇವರ ಅನುಗ್ರಹ ಅವ್ರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಟು ಚೇತನ್. ಮತ್ತೆ ಹಾಗೆ ನಮ್ಮ ಅಂಗಡಿ ಚಂದ್ರಣ್ಣ ಅವರು ನಮ್ಮ ವೇದಿಕೆ ಮೇಲೆ ಆಸೀನರಾಗಿ ಅವರಿಗೆ ಗೌರವಿಸುವಂತಹ ಸೌಭಾಗ್ಯ ನಮ್ಮದಾಗ್ತಿದೆ. ಎಂಟಕನಹಳ್ಳಿ ಅನಂತರಾಜು ಅಣ್ಣ ಬನ್ನಿ ಸರ್ ಪ್ಲೀಸ್.
ಶ್ರುತ ಅಂಗಡಿ ಚಂದ್ರಣ್ಣ ಅವರು ಗೌರವದ ಸೌಭಾಗ್ಯ ಗೌರವ ಸನ್ಮಾನಿಕೆ ಮಾಡ್ತಾ ಇರೋದು. ಅಂತಿಮ ಒಂದೇ ಸೆತ ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಎಸ್ಗಾರಿಕೆ ವಿಭಾಗದಲ್ಲಿ ಮಧು ಸರ್ ಬ್ಯಾಕ್ ಟು ಬ್ಯಾಕ್ 2 ವೈಡಾ? ನಮ್ಮ ಎಂಟ್ಕನಹಳ್ಳಿ ವ್ಯಾಪ್ತಿಯ ಶ್ರೀಯುತ ಅನಂತಣ್ಣ ಅವರು ಆಗಮಿಸ್ಕೊಂಡಿದ್ದಾರೆ. ಅವರಿಗೆ ಪ್ರೀತಿಯ ಗೌರವದ ಸನ್ಮಾನ CM ಗೌಡ್ರು ನವೀನ್ ಗೌಡ್ರ ವತಿಯಿಂದ. ಶ್ರೀಯುತ ಅನಂತಣ್ಣ ಅವರು ಎಂಟ್ಕನಹಳ್ಳಿ. ಬೀಸುವಂತ ಪ್ರಯತ್ನ ಇತನ್ ಮಧ್ಯೆ ಕಾಟ್ ಬಿಹೈಂಡ್ ಉದ್ದರಿ ಆಘಾತ. ಭರವಸೆಯ ಆಟಗಾರನ ಉದ್ದರಿ ನೆಲಕ್ಕೆ ಹೊರಳ್ತಾ ಇದೆ. ಅಂಬಿ ವಾಪಸಾತಿ. ತಿಲಕ್ ಹೊಸ ಬ್ಯಾಟ್ಸ್ಮನ್ ಅಂಕಣ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್, ಚೊಕ್ಕೆ ಎಸೆತ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಓವರ್ಗಳ ಸಂಖ್ಯೆ 4. ಎಂಡ್ ಆಫ್ ನಂಬರ್ 4. ಸ್ಕೋರ್ ಮೂವ್ಸ್ ಆನ್ ಟು 22. 22ಕ್ಕೆ 2. ಚೆಕ್ ಥ್ಯಾಂಕ್ ಯು. ಆ್ಯಂಡ್ 3 ದಿನದಿಂದ ನಮ್ಮ CM ಗೌಡ್ರು ಟ್ರೋಫಿಗೆ ನವೀನ್ ಗೌಡ್ರ ಜೊತೆಗೆ ಬೆನ್ನೆಲ್ಲ ಬಗ್ಗೆ ನಿಂತಹ ನಮ್ಮ ಸೊಂಡೆಕೊಪ್ಪದ ರೋಹಿತ್ ಅವರು, ಪ್ಲೀಸ್ ಬನ್ನಿ ಸರ್. ರೋಹಿತ್ ಸರ್ ಬನ್ನಿ ಸರ್, ಇಲ್ಲಿ ಗೌರವದ ಸನ್ಮಾನಿಸುವಂತಹ ಸೌಭಾಗ್ಯ. ಈ ಥರದ 3 ದಿನ ಕೆಲಸ ಎಲ್ಲ ಬಿಟ್ಟು ನಮ್ಮ ಜೊತೆಗೆ CM ಗೌಡ್ರ ಹೆಸರಲ್ಲಿ ನಡೀತಾ ಇದೆ. ಅದನ್ನು ನವೀನ್ ಗೌಡ್ರ ಜೊತೆ ನಿಂತು ಜೊತೆಯಲ್ಲಿ ಸಪೋರ್ಟ್ ಮಾಡಿದವ್ರಿಗೆ ನಾವು ಸನ್ಮಾನ ಮಾಡಲೇಬೇಕು. ದಯಮಾಡಿ ಗೌಡ್ರು, ದಯಮಾಡಿ CM ಗೌಡ್ರೆ ಪ್ಲೀಸ್ ನೀವು ಕೂಡ ಜಾಯ್ನ್ ಆಗಬೇಕು. ಶ್ರೀಯುತ ರೋಹಿತ್ ಅವರು 3 ದಿನಗಳು ನಮ್ಮ ಜೊತೆಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ನಮ್ಮ ಜೊತೆಗೆ ಜಾಯ್ನ್ ಆದಂತಹ, ಸಹಕಾರ ಕೊಟ್ಟಂಥವರು. ಇವರಿಗೆ ಗೌರವಿಸುವಂಥ ಸೌಭಾಗ್ಯ ನಮ್ಮದಾಗ್ತಿದೆ ನಮ್ಮ ವೇದಿಕೆ ಮೇಲೆ. ರೋಹಿತ್ ಅವರು ಸೊಂಡೆಕೊಪ್ಪ, ನವೀನ್ ಗೌಡ್ರ ಗೆಳೆಯ. ತನ್ಮಧ್ಯೆ ಕ್ಲೀನ್ ಬೋಲ್ಡ್, ಹೋದರಿ ಆಘಾತವಾಗ್ತಾ ಇದೆ. ಜೀವನ್ ಹೋದಾರಿ ನೆಲಕ್ಕೆ ಹೊರಳ್ತಾ ಇದೆ. ಈ ಒಂದು ಪಂದ್ಯಾಕೂಟದಲ್ಲಿ ಸೀಸನ್ 1 ಮೊದಲ ಆವೃತ್ತಿಯನ್ನ ಸೇವಾಲಾಲ್ ಜಯಿಸಿತ್ತು. ತದನಂತರ ದ್ವಿತೀಯ ಆವೃತ್ತಿಯಲ್ಲಿ ಬಜರಂಗಿ ಜಯಿಸಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ತೃತೀಯ ಆವೃತ್ತಿಯಲ್ಲಿ ಅದ್ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾರೆ ಕಾದು ನೋಡ್ಬೇಕಾಗಿದೆ. ನ್ಯೂ ಚಾಂಪಿಯನ್ಸ್ ಯಾವ ತಂಡ ಗೆದ್ರೂ ಕೂಡ ಹೊಸ ತಂಡವಾಗಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾರೆ. ಶ್ರೀಯುತ ಚಾಂದುಬಾಯ್, ಥ್ಯಾಂಕ್ ಯು ನಿಮಗೆ. ಚಾಂದುಬಾಯ್ ಪ್ಲೀಸ್ ಬನ್ನಿ ಚಾಂದುಬಾಯ್ ಬನ್ನಿ. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ವೈಡ್ +4.
ಉಚಿತ ಓಟಗಳ ಅಂಕಿಅಂಶ ಪಟ್ಟಿಗೆ ದಾಖಲಾತಿ ಆಗ್ತಾ ಇದೆ. ಬಹಳಷ್ಟು ಸಪೋರ್ಟ್ ಮಾಡಿದಂತಹ ನಮ್ಮ ಚಾಂದುಬಾಯಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇರೋದು ನಮ್ಮ ವೇದಿಕೆ ಮೇಲೆ. ಅದೇ ರೀತಿ ಬಹಳಷ್ಟು ಟೂರ್ನಮೆಂಟ್ ಅಲ್ಲಿ ಗೆದ್ದಿರ್ತಕ್ಕಂಥ 2 ಆವೃತ್ತಿಲಿ ಯಾವುದಾದರೂ ಪ್ಲೇಯರ್ ಈ ಆಟದಲ್ಲಿ ಇದಾನ ಅಂತ ನೋಡಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ 2 ತಂಡದಲ್ಲಿ ಯಾವ ಪ್ಲೇಯರ್ ಕೂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಲ್ಲ. ಸದ್ಯ ಪರಿಸ್ಥಿತಿಯಲ್ಲಿ SPL ಮೊದಲ ಆವೃತ್ತಿಯಲ್ಲೂ ಇಲ್ಲ, 2ನೇ ಆವೃತ್ತಿಯಲ್ಲೂ ಇಲ್ಲ. 3ನೇ ಆವೃತ್ತಿಯಲ್ಲಿ ತಂಡದ ಜೊತೆಗಾಗಿ ಆಟಗಾರರು ಕೂಡ ಮೊದಲ ಪ್ರಶಸ್ತಿಯನ್ನು ಎತ್ತಿಡಿತಾರೆ. ಏತನ್ಮಧ್ಯೆ ಸುಲಭ ತೊತ್ತು ಜಾರಿ ಕೆಳಕ್ಕೆ ಬಿತ್ತು. ಕೈಯಲ್ಲಿದ್ದಂತ ಚೆಂಡನ್ನ ಕ್ಯಾಚನ್ನ ಕೈ ಚೆಲ್ತಾ ಇದ್ದಾರೆ. ಜೀವದಾನ ಲಭಿಸ್ತಾ ಇದೆ ಸದ್ಯ ಪರಿಸ್ಥಿತಿಯಲ್ಲಿ. ಓದರದ ಸೇರ್ಪಡೆಯೂ ಕೂಡ ತರದೊಟ್ಟಾರೆ ಗಳಿಕೆ 29. ಬೇರೋಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಬಹಳ ಸುತ್ತಮುತ್ತ ಎಸೆತ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಚೊಕ್ಕೆ ಎಸೆತ ಮತ್ತೆ ಯೋಗೇಶ್. ಈ ಒಂದು ಪಂದ್ಯಾಕೂಟದ ಸೆಕೆಂಡ್ ಹೈಯೆಸ್ಟ್ ವಿಡೆಡ್ ಪ್ಲೇಯರ್. ಬಳಸುತ್ತ ಮರಿತೆ ಹೋದ ಎಸೆತ ಅಂತಿಮ ಹಂತದಲ್ಲಿ ಕಟ್ ಮಾಡುವಂತ ಪ್ರಯತ್ನದಲ್ಲಿ ಒಂದೊಡ್ಡ ಸೇರ್ಪಡೆ. 5 ಓವರ್ಗಳ ಮುಕ್ತಾಯಕ್ಕೆ 34. 3 ಪ್ರಾಮುಖ್ಯತೆಯ ಹೋದರೆ ನಷ್ಟಕ್ಕೆ 34 for 3. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅಗಲವಾದ ಎಸೆತ
ಉಚಿತ ಓಟಗಳ ಅಂಕಿಅಂಶ ಪಡೆಗೆ ದಾಖಲಾತಿಯನ್ನು ಪಡೀತಾ ಇದೆ. ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. ಸ್ಕರಿಕೆ ಭಾಗದಲ್ಲಿ ಕಿರಣ್ ಎಸೆತ ಚೆಂಡು ಡಾಟೆಡ್ ಡೆಲಿವರಿ ಚುಕ್ಕೆ ಎಸೆತ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅಗಲವಾದ ಎಸೆತ ಉಚಿತವಾಗಿ ಓಟಗಳನ್ನು ಎದುರಾಳಿ ತಂಡಕ್ಕೆ ನೀಡ್ತಾ ಇದ್ದಾರೆ. ಮತ್ತೆ ಬೀಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೊಂದು ಹೆಚ್ಚುವರಿ ಸೇರ್ಪಡೆ. ಸುಲಭದ ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ರಿಸ್ಕಿ ಸಿಂಗಲ್ ತಗೋತಾ ಇಲ್ಲ. ಈಸಿಯಾಗಿ ಒಂದೋಟವನ್ನು ತಗೋತಾ ಇರೋದು ತಿಲಕ್. ಕ್ಲೀನ್ ಬೋಲ್ಡ್ ಹೋದರಿ ಆಘಾತ. ಅಂತಿಮ ಹಂತದಲ್ಲಿ ಕ್ಲೀನ್ ಬೋಲ್ಡ್ ಮುಖಾಂತರ ಹೋದರಿ ಆಘಾತವಾಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚಟುನಟನೆ ಹೊಡೆತ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಒಂದೊಂದು ಹೆಚ್ಚುವರಿ ಸೇರ್ಪಡೆ ಅವಳಿ ಆಟ ಆಡುವಂತ ಪ್ರಯತ್ನ. ಈತನ ಮಧ್ಯೆ ಎರಡನೇ ಆಟ ಆಡುವಂತ ಪ್ರಯತ್ನದಲ್ಲಿ ರನ್ಔಟ್ ಮುಖಾಂತರ ಒದ್ದರಿ ಆಘಾತವಾಗ್ತಾ ಇದೆ. ಶಿವರಾಜ್ ಒದ್ದರಿ ಒಪ್ಪಿಸಿ ವಾಪಸ್ ಆತಿ. ಒಂದು ಆಟವನ್ನ ಈಸಿಯಾಗಿ ತಗೊಂಡ್ರು. ಅವಳಿ ಆಟ ಆಡುವಂತ ಪ್ರಯತ್ನದಲ್ಲಿ ರನ್ಔಟ್ ಆಗಿ ವಾಪಸ್ ಆತಿ. ರಘು ಹೊಸ ಬ್ಯಾಟ್ಸ್ಮನ್. ಏತನ್ಮಧ್ಯೆ ಕಾಟ್ ಬಿಹೈಂಡ್. ಓದಾರಿ ಆಘಾತವಾಗ್ತಾ ಇದೆ. ರಘು ಬಂದ ದಾರಿಗೆ ಸೋಂಕವಿಲ್ಲದೆ ವಾಪಸ್ ಆತಿ.
ಚೆಕ್ 39 ಓಟಗಳು 40ರ ಗುರಿ. 40 ಇಸ್ ದ ಟಾರ್ಗೆಟ್. 39 ಓಟಗಳನ್ನು ದಾಖಲಿಸ್ತಾ ಇದೆ. 40 ಓಟಗಳ ಗುರಿಯನ್ನಾಗಿ ನೀಡ್ತಾ ಇದ್ದಾರೆ. 39 ರನ್, 40 ರನ್ ಜಯಕ್ಕಾಗಿ ಬೇಕಾಗಿದೆ ಇವಾಗ ಚಕ್ರವರ್ತಿಗಳು. ಅಂಡ್ ಯಾವ ತಂಡ ಗೆಲ್ಲುತ್ತೆ ಇಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ? ಅಟ್ಯಾಕರ್ಸ ಚಕ್ರವರ್ತಿನ ಎಲ್ಲ ಸೋಲ್ದೇವನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥ ಆಗಮಿಸ್ಕೊಂಡಿದ್ದಾರೆ. ಸಿಎಂ ಗೌಡ ಟ್ರೋಫಿ ನವೀನ್ ಗೌಡ್ರ ಆಯೋಜನೆಯ ಈ ಒಂದು SPL ಸೀಸನ್ 3 ನ ವೀಕ್ಷಣೆಗಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸಂಜೆಯ ಶುಭಾಶಯಗಳು. ಅಂಡ್ DJ ನಿಮ್ಮನ್ನೆಲ್ಲ ರಂಜಿಸ್ತಾರೆ. ನೀವೆಲ್ಲರೂ ನಿಂತಿ ಜಾಗದಲ್ಲೇ ಕೂತಿ ಜಾಗದಲ್ಲೇ ಚಪ್ಪಾಳೆ ಹೊಳಿತಾ ಕೊಡಿರಿ. ಬಂದ್ ಮಾಡ್ಬೇಕಾ? ಓಕೆ, ಟೀಮ್ ಮೀಟಿಂಗ್ ಮಾಡಕ್ಕೆ. ಓಕೆ, ಬೇಗ ಮುಗಿಸ್ಕೊಳ್ಳಿ. ಮೂವತ್ತೊಂಬತ್ತು 40ಕ್ಕೆ ಜಯ. ನಮ್ಮ ಈ ಭಾಗದ ಖ್ಯಾತ ವಕೀಲರು ಶ್ರೀಯುತ ರವಿ ಅವರು ನಮ್ಮ ಜೊತೆಗೆ ನಮ್ಮ ಕಾಂಬಾಕ್ಸಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವಿ ಸರ್, ಕಾಂಬಾಕ್ಸಲ್ಲಿ ಇದ್ರೆ ಫೈನಲ್ ಮ್ಯಾಚ್ ನಡೀತಾ ಇದೆ. 40 ಟಾರ್ಗೆಟ್ನ ಕೊಟ್ಟಿದ್ದಾರೆ, 39 ರನ್ನನ್ನು ಹೊಡೆದು. ಎಸ್, ಬೇಗ ಶೀಘ್ರಗತಿಯಲ್ಲಿ ಪ್ರವೇಶ ತಗೊಳ್ಳಿ, ಟೈಮ್ ಇಲ್ಲ. ಬ್ಯಾಡ್ ಲೈಟ್ ಆಗುತ್ತೆ. ಬ್ಯಾಟರ್ಸ್ ಬನ್ನಿ, ಫೀಲ್ಡರ್ಸ್ ಇನ್ನಾಗಿ. ಆ್ಯಂಡ್ ರವಿ ಸರ್, ಒಂದೆರಡು ಮಾತು. ಎಲ್ಲರಿಗೂ ನನ್ನ ನಮಸ್ಕಾರ. ಈ ಸೊಂಡೆಗೊಪ್ಪ ಪ್ರೀಮಿಯರ್ ಲೀಗ್, ಸೋಲ್ದೇರಹಳ್ಳಿ ಪ್ರೀಮಿಯರ್ಸ್ ಲೀಗ್ ಅಲಿಯಾಸ್ CM ಟ್ರೋಫಿ ಅಂತಲೇ 3ನೇ ಆವೃತ್ತಿ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ. ಮತ್ತು ಇದನ್ನು SPL ಅಂತ ಹೇಳ್ತಲ್ಲ, CM ಟ್ರೋಫಿ ಅಂತಲೇ ಪ್ರಸಿದ್ಧಿಯಾಗಿದೆ. ನಮ್ಮ ಕಡೆ ಎಲ್ಲ CM ಕಪ್ 3ನೇ ಆವೃತ್ತಿನೇ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ ಆಯೋಜಕರೆಲ್ಲ. ತುಂಬ ನಾವು ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ನೋಡ್ದಂಗೆ ಫೀಲಿಂಗ್ ಆಗ್ತಾಯಿದೆ. ಇಲ್ಲಿ ಎಲ್ಲ ವ್ಯವಸ್ಥೆನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ, ಮತ್ತು ತುಂಬ ಚೆನ್ನಾಗೂ ಆಯೋಜನೆ ಮಾಡಿದ್ದೀರಾ. ಮತ್ತು ಟೀಮ್ಗಳು ಕೂಡ ಒಂದಕ್ಕಿಂತ ಒಂದು ಟೀಮು ತುಂಬ ಚೆನ್ನಾಗಿ ಆಟ ಆಡಿ ಎಲ್ಲರೂ ರಂಜಿಸ್ತಾ ಇದ್ದಾರೆ. ಇದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ರವಿ ಸರ್. ಅಂಡ್ ಇವಾಗ ಎಂಟರ್ ಆಗ್ತಿದ್ದಾರೆ. ಫೈನಲ್ ಮ್ಯಾಚ್ ಹಂಗಾಮ ಸ್ಟಾರ್ಟ್ ಆಗ್ತಿದೆ. ಚೇಸ್ ಆನ್ ಆಗ್ತಿದೆ. ಫೈನಲ್ ಹಂಗಾಮ. DJ ಸ್ಟಾಪ್ ಪ್ಲೀಸ್. ಹಾಗೆ ನಮ್ಮ ರೋಹಿತ್ ಅವರು ನವೀನ್ ಅವರ ಮಿತ್ರ ಯಾವಾಗಲೂ ಜೊತೆಯಲ್ಲಿರ್ತಾರೆ ಅಂತ ಹೇಳಿ ಅದಕ್ಕೆ ಹೇಳಿರೋದು. ಮಿತ್ರನ ಬಿಟ್ಕೊಟ್ಟಿಲ್ಲ. 15,000 ನಗದು ಕೊಡ ಮಾಡಿರುವಂತಹ ರೋಹಿತ್ ಅವರು ನವೀನ್ ಗೌಡ್ರ ಸ್ನೇಹಿತ. ಆ್ಯಂಡ್ ರೋಹಿತ್, ಬನ್ನಿ ಒಂದೆರಡು ಮಾತಾಡಿ. ಕ್ರಿಕೆಟ್ಗೆ ಸ್ಪಾನ್ಸರರ್ ಬೇಕು. ಹೃದಯ್ ಶ್ರೀಮಂತ ವರದಾನಿಗಳು ಅಂಪೈರ್ಸ್ ಕಾಲ್ ಕೊಡ್ತಾ ಇದ್ದಾರೆ. ರೋಹಿತ್, ಥ್ಯಾಂಕ್ ಯು. ಚೇಸ್ ಆನ್ ಆಗಿದೆ. 40 ರನ್ ಬೇಕಾಗಿದೆ ಜಯಕ್ಕಾಗಿ. 40 ಇಲ್ಲಿ ಮಹಿಮಾ ಅಟ್ಯಾಕರ್ಸ್ ಬೌಲರ್ ನೇಮ್. ಬನ್ನಿ ಸರ್, 12th ಮ್ಯಾನ್ ಬ್ಯಾಟರ್ ಮುನಿ ಅವರು. ನಾನ್ ಸ್ಟ್ರೈಕಿಂಗ್ ಎಂಡ್ ಅಲ್ಲಿ ರಾಕೇಶ್. ಫೈನಲ್ ಪಂದ್ಯ ಗೆದ್ದಂತಹ ತಂಡಕ್ಕೆ ಅಂಗಡಿ ಚಂದ್ರು ಅವರಿಂದ 10,000 ನಗದು ಘೋಷಣೆ ಆಗ್ತಿದೆ. ಮ್ಯಾಚ್ ಆನ್ ಆಗಿದೆ. ರೋಬೋ
ಆ ಬಂಬಾಟು ಮೊದಲನೇ ಶಾಟ್, ಇದು ಬೌಂಡ್ರಿ ಆಗತ್ತಾ ಇಲ್ಲ? ಅಲ್ಲಿ ಬ್ರಿಲಿಯಂಟ್ ಆಗಿ ಫೀಲ್ಡಿಂಗ್ ಅನ್ನ ಮಾಡಿದ್ದು. ಈ ತರ ಫೀಲ್ಡಿಂಗ್ ಬೇಕು. ಸೂಪರ್. ಅಂಡ್ ಟಿವಿ ಅಂಪೈರ್ ಮರೆ ಹೋಗ್ತಾರೆ. ಯಾವ ನಿರ್ಣಯ ಬರುತ್ತೆ ಕಾದ್ ನೋಡ್ಬೇಕಿದೆ. ಟಿವಿ ಅಂಪೈರ್ ಬೇಡ ಓಕೆ ಅಂತ ಕಾಲ್ ತಗೊಂಡಿದ್ರೆ. ಓ ಬ್ರಿಲಿಯಂಟ್. ಓ ನಿಕ್ ಆಗಿತ್ತು ಅಲ್ಲಿ. ಬ್ರಿಲಿಯಂಟ್ ಇಲ್ಲಿ ಬೌಲಿಂಗು. ರೋಬೋ ಡಾಟೆಡ್ ಡೆಲಿವರಿ. ಕ್ವಾಲಿಫೈರ್ ಟೂಲಿ ಬ್ರಿಲಿಯಂಟ್ ಆಗಿ ಬೌಲಿಂಗ್ ಅನ್ನು ಮಾಡಿದಂಥ ಮಹೇಶ್ ಚೌಧರಿ. ಚೆನ್ನಾಗಿದೆ. ಲೋ ಸ್ಕೋರಿಂಗ್ ಮ್ಯಾಚ್ ಆದರೂ ಕೂಡ ಬೌಲಿಂಗ್ ಚೆನ್ನಾಗಿ ಮಾಡಿದ್ರೆ ಡಿಪೆಂಡ್ ಮಾಡ್ಕೋಬಹುದು. ಚಕ್ರವರ್ತಿಯವನ್ನ ಕಟ್ ಆಗ್ತಾರ ಇಲ್ಲಿ? ಕಾದ್ ನೋಡ್ಬೇಕಿದೆ ಅಟ್ಯಾಕರ್ಸ್. ಬಂಬಾಟೋ ರೋಬೋ ಬೇಕಾಗಿದೆ ಈ ರೀತಿಯಾದಂತಹ ಡಾಟ್ ಬಾಲ್ಗಳು. ಅದೇ ಮಾಡ್ತಿರೋದು. 39 ರನ್ ಹೊಡೆದ್ರು ಪರವಾಗಿಲ್ಲ. ಚೇಸ್ 40 ಕೊಟ್ಟಿದೀವಿ ನಾವು, ಆದ್ರೆ ಡಿಫೆಂಡ್ ಮಾಡ್ಕೋತೀವಿ. ಈ ತರದ ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿ ಬೌಲಿಂಗ್ ಅನ್ನ ಮಾಡ್ತಾ ಇರೋದು. ಮತ್ತೊಂದು ಅದ್ಭುತವಾದಂತಹ ಡೆಲಿವರಿ. ಲೈನು ಲೆಂತ್ ಪರ್ಫೆಕ್ಟ್. ಬೊಂಬಾಟ್ ಸಖತ್ ಒಳ್ಳೆ ಬೌಲಿಂಗ್. ಇವಾಗ ಟಿಪ್ಸ್ ಕೊಡ್ತಾ ಇದ್ದಾರೆ ನಾಯಕ ಮುನಿ. ಈ ತರ ಆಡಪ್ಪ ಈ ಒಬ್ಬ ಬೌಲರ್ಗೆ ಅಂತ ಹೇಳಿ ಒಂದು ಚರ್ಚೆ ಆಗಿರುತ್ತೆ. ಏನ್ ಮಾಡ್ತಾರೆ ಅಂತ ಹೇಳಿ ನೋಡಬೇಕಾಗತ್ತೆ. ಫುಲ್ ಟಾಸ್ ಕನೆಕ್ಟ್ ಆಯ್ತು ಅಂಡ್ ಬಂತು. ಇವಾಗ ನೇರವಾಗಿ ಕೋಮ್ ಬಾಕ್ಸ್ ಕಡೆಗೆ 1 ಬೌನ್ಸ್ ಬೌಂಡ್ರಿ. ಲೈನು ಲೆಂತ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಂತ ಆಟಗಾರ ರೋಬೋ ಇವಾಗ ಸ್ವಲ್ಪ ಯಾಮಾರಿದ್ದು. ಫುಲ್ ಟಾಸ್ ಅಂಡ್ ಒಳ್ಳೆ ಡಾಟ್ ಬಾಲ್ ಕಮ್ ಬ್ಯಾಕ್ ಮಾಡಿದ್ರು ರೋಬೋ. ಪ್ರಥಮ ಓವರ್ ಮುಕ್ತಾಯ ಆಗ್ತಾ ಇದೆ. ಮುಕ್ತಾಯ ಕಂಡ ಪ್ರಥಮ ಓವರ್ನ ನಂತರ 5 ಜಯಕ್ಕಾಗಿದೆ ಬೇಕಾಗಿದೆ. 30 ಬಾಲ್ಗಳ ಮುಂದೆ 35 ಓಟಗಳ ಅವಶ್ಯಕತೆ. ಯು ಆರ್ ವಾಚಿಂಗ್ ಸಿಎಂ ಗೌಡ ಟ್ರೋಫಿ ಸೀಸನ್ 3 ಅಂಡ್ ದ ಫೈನಲ್ ಮ್ಯಾಚ್ ಗೋಯಿಂಗ್ ಹಿಯರ್ ಇನ್ ಬೋಳಮಾರನಹಳ್ಳಿ ದಿಣ್ಣೆ. ನೀವು ಕಣ್ತುಂಬಿಸ್ಕೊಳ್ತಾ ಇರುವಂತಹ ಈ ಪಂದ್ಯಾಟವನ್ನ ನೇರ ಪ್ರಸಾರದಲ್ಲಿ OI ಸ್ಪೋರ್ಟ್ಸ್ ಮುಖೇನವಾಗಿ ನೋಡಬಹುದಾಗಿದೆ. ಎಲ್ಲ ವೀಕ್ಷಕ ಪ್ರೇಕ್ಷಕರೇ ಸ್ವಾಗತ ನಿಮಗೆ. ಅಂಡ್ ಡಿಜೆ ಎಸ್ ಮುಂದುವರ್ಸಿ ಬ್ಯಾಡ್ ಲೈಟ್ ಆಗತ್ತೆ. ಮುಂದುವರ್ಸಿ. ಅಂಬಿ ಬಂದಿದ್ದಾರೆ ಬೌಲಿಂಗ್ಗೆ. ಫೋಟೋಸ್ ಕನೆಕ್ಟ್ ಆಗಿದೆಯಾ? ಕ್ಯಾಚ್ ಆಗುತ್ತಾ? ಇಲ್ಲಿ ಪ್ರಯತ್ನ ನಡೀತಾ ಇದೆ. ಪ್ರಯತ್ನ ಇತ್ತು, ಟೈಮಿಂಗ್ ಆಗಿಲ್ಲ. ಒಂದು ಓಟ ಬಂದಿದೆ. ಸಿಂಗಲ್ಸ್ ಪವರ್ ಪ್ಲೇ ಲಾಭನ ಪಡ್ಕೊಳ್ತಾ ಇದ್ದಾರೆ ಇಲ್ಲಿ ಬೌಲರ್ ಕ್ಯಾಪ್ಟನ್ ಅಂಬಿ ಅವರು. ಯೋಚನೆ ಮಾಡಿ ಡಾಟೆಡ್ ಡೆಲಿವರಿಗಳನ್ನ ಹಾಕಿದ್ರೆ ಮಾತ್ರ ಪ್ರೆಷರು. ಚಕ್ರವರ್ತಿಗಳನ್ನ ಕಟ್ ಆಗ್ತಾರ. ಫೈನಲ್ ಮ್ಯಾಚ್ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರೇ ಸ್ವಾಗತ ನಿಮಗೆ ಬೋಳಮಾರನಹಳ್ಳಿಯ ದಿಣ್ಣೆ ಪರಿಸರಕ್ಕೆ. ಸೋಲ್ದೇವನಹಳ್ಳಿ ಗ್ರಾಮ ಪಂಚಾಯತಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸಿಎಂ ಗೌಡ ಟ್ರೋಫಿ ಸೀಸನ್ 3. ಮತ್ತೆ ಕ್ಯಾಚ್ ಆಗುವಂತ ಸಾಧ್ಯತೆ. ಕ್ಯಾಚ್ ಕಂಪ್ಲೀಟ್ ಮಾಡ್ತಾರ? ಕಂಪ್ಲೀಟ್ ಆಯ್ತು. ವಿಕೆಟ್ ಆಗತ್ತ? ವಿಕೆಟ್ ನಂಬರ್ 1 ಗೋಸ್ ಡೌನ್. ವಿಕೆಟ್ ಪತನ. ಅಂಬಿ ಬಂದ್ರು, ವಿಕೆಟ್ ತಂದ್ರು. ಮೊದಲ ವಿಕೆಟ್ ಪತನ ಆಗ್ತಿದೆ. ಸಿಎಂ ಗೌಡ್ರು ಖುಷಿಯಾಗಿದ್ದಾರೆ.
ಯಾಕೆಂದ್ರೆ ಎದುರುಗಡೆ ಸಾವನದುರ್ಗ ಹಸಿರು ಹೊಲೆಯ ನಮ್ಮ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇರೋದು ನಮ್ಮ ಮಾಗಡಿ ತಾಲೂಕಿನ ಸಾವನದುರ್ಗದಲ್ಲಿ. ಆ ಒಂದು ವಿಹಂಗಮ ನೋಟ, ಹಾಗೆ ನಮ್ಮ ಹಿಂದೆ ಶಿವನು ನೆಲೆಸಿರುವಂತಹ ಶಿವಗಂಗೆ, ಎರಡು ದಕ್ಷಿಣ ಕಾಶಿ, ಈ ಕಡೆ ನರಸಿಂಹ ನೆಲೆಸಿರುವಂತಹ ಏಕಶಿಲಾ ಬೆಟ್ಟ ಸಾವನದುರ್ಗ, ಮಧ್ಯದಲ್ಲಿ ನಮ್ಮ ಹೆಮ್ಮೆಯ ಸೋಲದೇವನಹಳ್ಳಿ ಗ್ರಾಮ. ಈ ಗ್ರಾಮದ ಸುತ್ತಮುತ್ತಲಿನ ಪರಿಸರ ಹಸಿರು ಹೊನ್ನಿನ ಪರಿಸರ, ಹಸಿರು ಹಚ್ಚ ಹಸಿರಿನ ಈ ಅಂಕಣದಲ್ಲಿ ಪಂದ್ಯಾಟ ನಡೀತಾ ಇದೆ. ಇದು ಬಾಲ್ ಡಾಟ್ ಬಾಲ್ ಆಗತ್ತೆ, ಡಾಟ್ ಬಾಲ್ ಆಗತ್ತೆ. ಬೇಕಾಗಿದೆ ಫೈನಲ್ ಮ್ಯಾಚ್ ಪ್ರೆಷರ್, ಎರಡು ತಂಡಕ್ಕೂ ಪ್ರೆಷರ್ ಇದೆ ಇಲ್ಲಿ. ಪ್ರಗತಿಪರ ರೈತ ಮಂಚೇನಹಳ್ಳಿಯ ರಾಮಣ್ಣ ಕ್ರಿಕೆಟ್ ಆಡಲ್ಲ, ಆದ್ರೂ ಸಿಕ್ಸರ್ ಹೊಡೆದ್ರೆ 1,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಟ್ರಿಕ್ ಸಿಕ್ಸರ್ಗೆ ನೋಡೋಣ, ಸಿಕ್ಸರ್ ಹೊಡಿತಾರ, 1,000 ಕೊಡ್ತಾರ ರಾಮಣ್ಣ ಮಂಚೇನಹಳ್ಳಿ. ಓ ಮೈ ಗುಡ್ನೆಸ್, ವಾಟ್ ಅ ಬಾಲ್! ಇದು ಅಂಬಿ ಸ್ಪೆಷಲ್ ವಿಕೆಟ್ ಪತನ, ವಿಕೆಟ್ ನಂಬರ್ 2 ಗೋಸ್ಟೋ. ಓ ಓ ಓ ಅಂಬಿ ಬಂದು ಆಘಾತ. ಕಿರಣ್ ಖುಷ್, ದಿಲ್ ಖುಷ್ ಮಾಡ್ತಾರ ಚಕ್ರವರ್ತಿ ತಂಡಕ್ಕೆ. ಕಿರಣ ಬಂದ್ರು, ಸೂರ್ಯನ ಕಿರಣ ಈ ಕಡೆ ಕತ್ತಲ ಮುಳುಗ್ತಾ ಇದ್ರೆ ಚಕ್ರವರ್ತಿಯ ಈ ಹೊಸ ಕಿರಣ ಹೊಸ ಬೆಳಕನ್ನ ತಂದು 2 ವಿಕೆಟ್ಗಳ ಪತನ ಆಗಿರುವಂತ ಈ ಓವರ್ನಲ್ಲಿ ಯಾವ ರೀತಿ ರನ್ಗಳ ಕಿರಣವನ್ನ ಹರಿಸ್ತಾನ ದಿಲ್ ಖುಷ್ ಕಿರಣ. ಫುಲ್ ಟಾಸ್ ಕನೆಕ್ಟ್ ಮಾಡ್ಕೊಂಡಿದ್ದ ಅಷ್ಟೇ, ಗ್ಯಾಪ್ ಬಂತು, ಬೌಂಡ್ರಿ. ಖುಷ್ ಕಿರಣ ಅವ್ರು ಮುಗಿಸ್ತಾರೆ 2 ಓವರ್ಗಳ ನಂತರ. ಇದೆಯಾ? ಓಹೋ, ಇನ್ನೂ ಒಂದು ಬಾಲ್ ಇದೆ. ಅಂಬಿ ಯೋಚನೆ ಮಾಡಿ ಬೌಲಿಂಗ್ ಮಾಡಬೇಕಾಗತ್ತೆ. 2 ವಿಕೆಟ್ ಅನ್ನ ತಗೊಂಡಿದ್ರು, ಕಿರಣ ಬಂದ್ರು, ಖುಷಿಯಿಂದ ಬೌಂಡ್ರಿ ಕೊಟ್ಟಿದ್ದಾರೆ. ಇವಾಗ ಅಂಬಿಗೆ ಸಂಕಷ್ಟ. ಈ ಒಂದು ಬಾಲ್ ಏನ್ ಮಾಡ್ತಾರೆ? ಡಾಟ್ ಬಾಲ. ಸೂಪರ್ ಡೆಲಿವರಿ, ಸಖತ್ತು ಲೈನು ಲೆಂತು ಬೊಂಬಾಟು ಡಾಟೆಡ್ ಡೆಲಿವರಿ. ತಂಡದ ಮೊತ್ತ 11, 2 ವಿಕೆಟ್ ಪತನಕ್ಕೆ. ಫೈನಲ್ ಮ್ಯಾಚ್ ಅನ್ನ ವೀಕ್ಷಣೆ ಮಾಡ್ತಿರುವಂತಹ ಸಮಸ್ತ ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ. ಬೇಕಾಗಿದೆ 24 ಬಾಲ್ಗಳ ಮುಂದೆ 24 ಬಾಲ್ಗಳ ಮುಂದೆ 29 ಓಟಗಳ ಅವಶ್ಯಕತೆ. 24ಕ್ಕೆ 29 ಈ ಫೈನಲ್ ಪಂದ್ಯಾಟ ಗಮ್ಮತ್ತಾಗಬೇಕು ಅಂದ್ರೆ ಬೇಕಾಗಿದೆ ಡಾಟ್ ಬಾಲ್ಗಳು. ಚಕ್ರವರ್ತಿನ ಅಚ್ಯುತ ಮಹಿಮಾ ಅಟ್ಯಾಕರ್ಸ, ಬೌಲರ ಬ್ಯಾಟರ, ಹೊಸ ಬೌಲರ್ 3ನೇ ಓವರ್ನ ಮಾಡೋದಕ್ಕೆ ಬಂದಿರೋದು ಇವಾಗ. ರೋಬೋ ಮೊದಲನೇ ಓವರ್ ಚೆನ್ನಾಗಿ ಮಾಡಿದ್ರು. ರೋಬೋ ಚೇತನ್ 24ಕ್ಕೆ 29. ಆಹಾ, ಆದ್ರೆ ವಿಕೆಟ್ ಕೀಪರ್ ವೈಫಲ್ಯ. ಬೌಂಡ್ರಿ ಸಾಧ್ಯತೆ ಅಂಡ್ ಬೌಂಡ್ರಿ. ಬೈಟ್ಸ್ ಮುಖೇನವಾಗಿ ಅಲ್ವಾ ತರ ಬಿಟ್ಕೊಟ್ರು ಅಷ್ಟೇ. ಇಲ್ಲಿ ಅಲ್ವಾ 4 ರನ್ನು ಹೊಡಿಲೇ ಇಲ್ಲ ಬ್ಯಾಟರು. ಅದೃಷ್ಟದ ಈ ಒಂದು ಫೈನಲ್ ಪಂದ್ಯಾಟದಲ್ಲಿ ಈ ತರ ರನ್ಗಳನ್ನ ಬಿಟ್ಕೊಟ್ರೆ ಬೌಲರ್ ತಾನೇ ಏನ್ ಮಾಡಕ್ಕಾಗತ್ತೆ. ರೋಬೋ
ಖಂಡಿತ ಇವರು ರೋಲೆಕ್ಸ್ ಅಲ್ಲ ರೋಬೋ, ಮಾಡಬೇಕಾಗತ್ತೆ ಕಮಾಲು. ಮುನಿ ಇದ್ದಾರೆ ಕ್ಯಾಪ್ಟನ್ನು. ಮುಂದೆ ಬಂದು ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನ, ಕ್ಯಾಚ್ ಆಗುತ್ತಾ ಇಲ್ಲಿ? ಕ್ಯಾಚ್ ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ಅಂಡ್ ಒಳ್ಳೆ ಫೀಲ್ಡಿಂಗ್ ಪ್ರಯತ್ನ, ರನ್ನಿಂಗ್ ಕ್ಯಾಚ್ ಪ್ರಯತ್ನ ಇದ್ದಿದ್ದು ಅಲ್ಲಿ. ಮುನಿಗೆ ಯಾವುದೇ ಸಂಕಷ್ಟ ಇಲ್ಲ. 2 ಅವಲಿ ಓಟ ಬಂದಿದೆ. ತಂಡದ ಮೊತ್ತ 17. ಯಾರಿಗೇಳು ಯಾರಿಗ್ ಬೀಳು? ಒಳ್ಳೆ ಬಾಲ್ ಇದು, ಒಳ್ಳೆ ಬಾಲ್ ಇದು, ಬಂಬಾಟ್ ಬಾಲು. ಈ ತರ ಬಾಲ್ ಬೇಕಾಗತ್ತೆ ಪ್ರೆಷರ್ನ ಬಿಲ್ಡ್ ಮಾಡಬೇಕು ಅಂದ್ರೆ. ಎವ್ರಿ ಡಾಟ್ ಬಾಲ್ ಬಿಲ್ಡ್ಸ್ ಎ ಪ್ರೆಷರ್. ಮುನಿ ಆರಂಭಿಕ ಆಟಗಾರರಾಗಿ ಬಂದಿದ್ದವರು, ಕ್ಯಾಪ್ಟನ್ ಜವಾಬ್ದಾರಿ ಇದೆ ಇಲ್ಲಿ. ಸ್ವೀಪ್ ಮಾಡುವಂತಹ ಪ್ರಯತ್ನ, ಚುರುಕಿನ ಕ್ಷೇತ್ರ ರಕ್ಷಣೆ, ಸಿಂಗಲ್ಸ್ ಅನ್ನ ಬಿಟ್ಕೊಟ್ಟಿದ್ದಾರೆ. 18 ತಂಡದ ಮೊತ್ತ 18. Two balls to go. ಅಂತಿಮ 2 ಚೆಂಡುಗಳು. ಒಳ್ಳೆ ಬಾಲು, ಬೆಂಕಿ ಬಾಲು. ಖುಷ್ ಕಿರಣ ಸ್ಟ್ರೈಕ್ ಅಲ್ಲಿದ್ದಾರೆ. ಅಂಡ್ ಎಲ್ಲಾ ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತು ಪಂದ್ಯ ನೋಡ್ತಿದ್ದಾರೆ. ಪೀಸ್ ಆಫ್ ಸೈಲೆನ್ಸ್. ಎಂತಹ ಸೈಲೆನ್ಸ್ ರೀ ಇದು? ನೇರವಾಗಿ ಫೀಲ್ಡರ್ ಕೈಗೆ ಮಿಡ್ ವಿಕೆಟ್ ಅಲ್ಲಿ ಡಾಟ್ ಬಾಲ್. ಡಾಟ್ ಬಾಲ್ ಮುಖಾಂತರವಾಗಿ ಅವ್ರು ನಮಗೋಸ್ತಾರೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ತಂಡದ ಮೊತ್ತ 18. ಹದಿನೆಂಟಕ್ಕೆ 22. ಪಂದ್ಯಾಟ ನೋಡ್ತಾ ಇರುವಂತ ಎಲ್ಲ ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಪ್ರೇಕ್ಷಕರನ್ನ ರಂಜಿಸಬೇಕು. DJ ಅವರು ಕೂಡ ಹುಡುಕ್ತಾ ಇದ್ದಾರೆ ಹಾಡ್ನ. ಪ್ರೇಕ್ಷಕರೆಲ್ಲ ಬನ್ನಿ, ನಿಮ್ಗೆ ಯಾವ ಹಾಡು ಬೇಕೋ ಕೇಳಿ, ಹಾಗೆ ಪ್ಲೇ ಮಾಡಿಸ್ಕೊಳ್ಳಿ. ಎಸ್, 18ಕ್ಕೆ 22. ಮತ್ತೆ ಬೌಲಿಂಗ್ ನಲ್ಲಿ ಮಹೇಶ, ಕ್ವಾಲಿಫೈರ್ 2 ಪಂದ್ಯದ ಹೀರೋ. ಫೈನಲ್ ಓವರ್ ಅಲ್ಲಿ ಎಂತ ಅದ್ಭುತವಾದಂತಹ ಬೌಲಿಂಗ್ ಅನ್ನ ಮಾಡಿದಂತ ಮಹೇಶನನ್ನ ಕರ್ತೊಂದಿದ್ದಾರೆ ಇಲ್ಲಿ. 18ಕ್ಕೆ 22 ಅವಶ್ಯಕತೆ. 18ಕ್ಕೆ 22. ಮಹೇಶ ಬೊಂಬಾಟ್ ಬಾಲು, ಹೊಡೆಯಕ್ಕಾಗ್ತಿಲ್ಲ ಮುನಿಯವ್ರ ಕೈಲಿ. 17ಕ್ಕೆ 22. ವೈಡೋ. ಓ ಮುರುಗೇಶ್ ಡ್ಯಾನ್ಸಿಂಗ್ ಅಂಪೈರ್. ನಿರೀಕ್ಷಿತ ಹೊಡ್ತಾ ಬರ್ತಾ ಇಲ್ಲ. ಇಲ್ಲಿ ಸಿಂಗಲ್ಸ್ ಬರ್ತಾ ಇದೆ. ವಿಕೆಟ್ ಕೀಪರ್ ಜೀವನ್ ಅವರು ಡೈರೆಕ್ಟ್ ಹಿಟ್ ಆಗಿದೆ, ಮತ್ತೆ ಆಘಾತ ಆಗ್ತಾ ಇತ್ತು ಅಲ್ಲಿ. ಉಮೇಶ್ ಪ್ರಯತ್ನ ಪಟ್ರು. 1 ಓಟ. ಉಮೇಶ್ ಟು ಕ್ರಿಶ್, ಕುಶ್, ಕಿರಣ್. ಇದು ವೈಡ್ ಆಗತ್ತೆ. ವೈಡ್ ಅಂತ ಸೂಚನೆ ಬರ್ತಾ ಇದೆ ಇಲ್ಲಿ. ಮುರುಗೇಶ್ ಬೆಂಗಳೂರು ಅಂಡ್ ಉಮೇಶ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಟಿವಿ ಅಂಪೈರ್ ಆಗಿ ಶ್ರೀಕಾಂತ್.
ಸೂಪರ್ ಪಿಕ್ ಇದು, ಬಂಬಾರ್ ಶಾಟ್, ಒಳ್ಳೆ ಪರ್ಫೆಕ್ಟ್, ವಾಟ್ ಎ ಮ್ಯಾಗ್ನಿಫಿಷೆಂಟ್ ಬೌಂಡ್ರಿ. ಮುರುಗೇಶ್ ಬೌಂಡ್ರಿ ಸೂಚನೆ. ಹದಿನಾರಕ್ಕೆ 15 ಅವಶ್ಯಕತೆ. ಸೌಂಡ್ ಚೆನ್ನಾಗಿತ್ತು, ಕ್ಯಾಚ್ ಆಗುತ್ತಾ, ರೀಚ್ ಆಗುತ್ತಾ, ಪ್ರಯತ್ನ ಚೆನ್ನಾಗಿತ್ತು. ಎಂತ ಪ್ರಯತ್ನ ಇದು, ಬರ್ತಾ ಇದೆ 6. ರಾಮಣ್ಣ 1 6ಗೆ 1,000ನಾ, ಇನ್ನೊಂದು 6ಗೆ 1,000. ಓಕೆ, ಡಬಲ್ 6ಗೆ 1,000. ರಾಮಣ್ಣ ಇಲ್ಲೇ ಇದ್ದಾರೆ, ನಿಂತಿದ್ದಾರೆ. ದುಡ್ಡು ರೆಡಿ ಇದೆಯಾ ರಾಮಣ್ಣ? ಓಕೆ, ಓಹ್ ಇದು ಕಮ್ ಬ್ಯಾಕ್ ಮಾಡಿದ್ದು ಬೌಲರು ಕಿರಣ್ ಕಟ್ ಹಾಕಿದ್ರು. ಈ ತರದ ಒಂದು ಲೈನು ಲೆಂತ್ ಬೇಕಾಗಿದೆ. ಡಾಟೆಡ್ ಡೆಲಿವರಿ ಜಯಕ್ಕಾಗಿ ಬೇಕಾಗಿದೆ 9 ರನ್. ಫೈನಲ್ ಮ್ಯಾಚ್ ನೀವು ಕಣ್ತುಂಬಿಸ್ಕೊಳ್ತಾರ. ಚಕ್ರವರ್ತಿಗೆ ಬೇಕಾಗಿದೆ 9 ರನ್ ಚಾಂಪಿಯನ್ ಆಗೋದಕ್ಕೆ. ಕ್ಯಾಚ್ ಇಟ್ಟಿರುವಂತ ಕಾಲ್, ಉಮೇಶ್ ಅವ್ರ ಪ್ರಯತ್ನ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಮುಂದೆ ಇದ್ರೆ ಕ್ಯಾಚ್ ಆಗ್ತಿತ್ತು. ಜಯಕ್ಕಾಗಿ 8 ಅವಶ್ಯಕತೆ. 8 more runs. ಜಯಕ್ಕೆ 8 ಬೇಕಾಗಿದೆ. ಚಾಂಪಿಯನ್ ಪಟ್ಟನ ಅಲಂಕರಿಸ್ತಾರ ಚಕ್ರವರ್ತಿಗಳು, ಇಲ್ಲ ಡಿಫೆಂಡ್ ಮಾಡ್ತಾರ? ಒಳ್ಳೆ ಬೌಲಿಂಗ್ ಅನ್ನ ಮಾಡಿ ಅಟ್ಯಾಕರ್ಸ್ ಅಟ್ಯಾಕಿಂಗ್ ಮೋಡ್ಗೆ ಬರ್ತಾರ. ಇವಾಗ ಪಲ್ ಮಾಡುವಂತಹ ಪ್ರಯತ್ನ. ಸ್ಕ್ವೇರ್ ಲೆಗ್ ರೀಜನ್ ಅಲ್ಲಿ ಸಿಂಗಲ್ಸ್ ಅನ್ನ ಪಡ್ಕೊಂಡ್ರು. ಇಲ್ಲಿ ಮುನಿ ಅವರು 2 ರನ್ ಓಡ್ತಾರ, ಇಲ್ಲ ಬೇಡ ಅಂತ ಕಾಲ್ ತಗೊಂಡಿದ್ದು. 1 ಟಿ ಬೋಟ, 1 ರನ್. ಹನ್ನೆರಡು ಬಾಲ್ಗಳ ಮುಂದೆ 7 ಓಟಗಳ ಅವಶ್ಯಕತೆ. 12ಕ್ಕೆ 7. 12 ಬಾಲ್ ಡಾಟ್ ಬಾಲ್ ಆದ್ರೆ ಅಟ್ಯಾಕರ್ಸ್ ಗೆಲ್ತಾರೆ. 12ರ ಮುಂದೆ 7 ರನ್ ಅನ್ನ ಹೊಡೆದ್ರೆ ಚಕ್ರವರ್ತಿ ಗೆಲ್ತಾರೆ. ಚಾಂಪಿಯನ್ ಪಟ್ಟಕ್ಕೆ ಕಿತ್ತಾಟ ನಡೀತಾ ಇದೆ. ಬೌಲರ್ ನೇಮ್ ಪ್ಲೀಸ್. ಐ ಥಿಂಕ್ ಉಮೇಶ್ ಬೌಲಿಂಗ್ ನಲ್ಲಿ 12ಕ್ಕೆ 7. 12 balls, 7 runs. ಫೈನಲ್ ಮ್ಯಾಚ್. ಆಗುವಂತ ಸಾಧ್ಯತೆ ಅಂಡ್ 6 ವಿಜಯದ ಹೊಸ್ತಿಲಲ್ಲಿ ನಿಂತಿದ್ದಾರೆ ಇಲ್ಲಿ. ಜಯಕ್ಕಾಗಿದೆ ಬೇಕಾಗಿದೆ ಕೇವಲ ಒಂದೇ 1 ರನ್. ಚಾಂಪಿಯನ್ ಸನಿಹದಲ್ಲಿ ನಿಂತಿದ್ದಾರೆ ಚಕ್ರ ವರ್ತಿ. ಡಿಫೆಂಡ್ ಮಾಡ್ತಿದ್ದಾರೆ. ಕೇವಲ 1 ರನ್ ಬೇಕಾಗಿದೆ. 10ರ ಮುಂದೆ 1. ಸಿಎಂ ಗೌಡ ಟ್ರೋಫಿ, ದೇವನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರೀಮಿಯರ್ ಲೀಗ್ನ 3ನೇ ಆವೃತ್ತಿಯ ಚಾಂಪಿಯನ್. ಇನ್ನೂ 1 ರನ್ ಬರ್ತಾ ಇಲ್ಲ. ಮುನಿ ಸಮಯ ತಗೋತಾ ಇರ. ಕ್ಯಾಪ್ಟನ್ ನವೀನ್ ಗೌಡ್ರ ಪ್ರೀತಿಯ ಗೆಳೆಯ, ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ ಮುನಿ ನವೀನ್ ಗೌಡ್ರು.
ಇದು ಬಾಯ್ಸ್ ಮುಖೇನವಾಗಿ ಬೌಂಡ್ರಿ ಆಗುವಂತ ಸಾಧ್ಯತೆ ಅಂಡ್ 4 ಅಂಡ್ ಚಾಂಪಿಯನ್. ಉಮೇಶ್ ಅವರೇ ವಿಕೆಟ್ ಓಕೆ ಅವರೇ ತಗೋತಾರೆ ಬಿಡಿ. ಉಮೇಶ್ ಅವರು ನಮ್ಮ ಆರ್ಗನೈಸರ್.